ನಮಸ್ಕಾರ ಸ್ನೇಹಿತರೆ. ಎಲೆಕ್ಷನ್ಗೂ ಮುನ್ನನೇ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 6 ತಿಂಗಳು ಒಳಗಾಗಿ ಈ ವಿಧಾನಸಭೆಗೆ ಉಪಚುನಾವಣೆ ನಡೆಸಬೇಕು. ಈಗಾಗಲೇ ಅಭ್ಯರ್ಥಿ ಆಯ್ಕೆಗೆ ಜಟಾಪಟಿ ಶುರುವಾಗಿದೆ. ಅದರಲ್ಲೂ ಮೈತ್ರಿ ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಬಹಳ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕೊನೆಗೂ ಈಗ ಬಿಜೆಪಿ ಮತ್ತು ಜೆಡಿಎಸ್ ನವರು ಒಂದು ಫೈನಲ್ ಡಿಸಿಷನ್ ಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಬಿಜೆಪಿ ಅವರಿಗೆ ಕೊಟ್ಟ ಮಾತೇನು? ಕುಮಾರಸ್ವಾಮಿ ಅವರ ನಿರ್ಧಾರ ಏನು? ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು? ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಒಟ್ಟಾರೆಯಾಗಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಶಿಗ್ಗಾವಿ, ಚನ್ನಪಟ್ಟಣ ಮತ್ತು ಸಂಡೂರು ಕ್ಷೇತ್ರಗಳಿಗೆ. ಈ 3ರಲ್ಲೂ ಈಗ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ಚನ್ನಪಟ್ಟಣ ಕ್ಷೇತ್ರ. ಇದು ಈ 3ರಲ್ಲೂ ಹೈ ವೋಲ್ಟೇಜ್ ಯಾವ್ದಪ್ಪ ಅಂದ್ರೆ ಅದು ಚನ್ನಪಟ್ಟಣ ಅಂತ ಯಾರು ಬೇಕಾದ್ರೂ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತಾರೆ. ಹಾಗಾದ್ರೆ ಸಂಡೂರು ಮತ್ತು ಶಿಗ್ಗಾವಿ ಈ 2 ಕ್ಷೇತ್ರಗಳಲ್ಲಿ ಬಿಜೆಪಿ ನಿಲ್ಲುತ್ತೆ, ಅದಂತೂ ಕಾಯಮ್ಮು. ಬಿಜೆಪಿಯಿಂದ ಅಂದ್ರೆ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ಮತ್ತು ಬಿಜೆಪಿ ಆಗಿ ಬಿಜೆಪಿ ಅವರು ನಿಂತಿರ್ತಾರೆ. ಆದ್ರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಂದಾಗ ಯಾರಾಗ್ತಾರೆ? ಈ ಹಿಂದೆ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಜೆಡಿಎಸ್ ನಿಂದ. ಗೆದ್ದಿರೋದೇ ಕಡಿಮೆ ಸೀಟ್ಗಳು. ಅಂತದ್ರಲ್ಲಿ 19ರಲ್ಲಿ ಒಂದನ್ನ ಮತ್ತೆ ಜೆಡಿಎಸ್ ನವರು ಬಿಜೆಪಿಗೆ ಬಿಟ್ಕೊಡ್ತಾರಾ ಅನ್ನೋ ಪ್ರಶ್ನೆಗಳು ಈಗ ಎಲ್ಲ ಕಡೆ ಹೇಳ್ತಾ ಇದೆ. ಅದು ಜೆಡಿಎಸ್ ನ ಭದ್ರಕೋಟೆಯಾಗಿರ್ತಕ್ಕಂಥ ಚನ್ನಪಟ್ಟಣನ ಬಿಟ್ಕೊಡ್ತಾರಾ ಕುಮಾರಸ್ವಾಮಿ ಅವರು ಅನ್ನೋದು ಯಕ್ಷ ಪ್ರಶ್ನೆ. ಸ್ನೇಹಿತರೆ, ಯೋಗೀಶ್ವರ್ ಅವರಿಗೆ ಕೊಡೋದಿಕ್ಕೆ ಯಾವುದೇ ತಕರಾರು ಜೆಡಿಎಸ್ ನಿಂದ ಇಲ್ಲ. ಅವ್ರು ಆಗ್ತಾ ಇರೋ ಕಂಡೀಷನ್ ಒಂದೇ ಒಂದು, ಅದು ಜೆಡಿಎಸ್ ನ ಚಿಹ್ನೆ ಅಡಿ ಅವರು ಸ್ಪರ್ಧೆ ಮಾಡಬೇಕು ಅಂತ. ಆದ್ರೆ ಖುದ್ದು ಯೋಗೀಶ್ವರ್ ಅವರು ಮತ್ತು ಬಿಜೆಪಿ ಅವರು ಇದಕ್ಕೆ ಒಪ್ತಾ ಇಲ್ಲ. ಈ ಕ್ಷೇತ್ರದಲ್ಲಿ ಬಿಜೆಪಿ 2ನೇ ಸ್ಥಾನದಲ್ಲಿದೆ. ಬಿಜೆಪಿ ಅಭ್ಯರ್ಥಿ ಕಳೆದ ಬಾರಿ 80,000ಕ್ಕೂ ಹೆಚ್ಚು ಓಟ್ಗಳನ್ನು ಪಡೆದಿದ್ದಾರೆ. ಅಂದ್ರೆ ಇದೇ ಯೋಗೇಶ್ವರ್ ಅವರು ಈ ಹಿಂದೆ ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ರು. ಈಗ ಬಿಜೆಪಿ ಮತ್ತು ಜೆಡಿಎಸ್ 2 ಒಂದಾದ್ರೆ ಕಾಂಗ್ರೆಸ್ ನ ಮಣಿಸಬಹುದು ಅನ್ನೋದು ಮೈತ್ರಿ ಲೆಕ್ಕಾಚಾರ. ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಪಿ ಯೋಗೇಶ್ವರ್ನ ನಿಲ್ಸೋದಿಕ್ಕೆ ನಮ್ದೇನು ತಕರಾರಿಲ್ಲ, ಆದ್ರೆ ಅವರು ಜೆಡಿಎಸ್ ನ ತೆನೆ ಹೊತ್ತ ಮಹಿಳೆ ಚಿಹ್ನೆಯ ಅಡಿ ನಿಲ್ಲಬೇಕು. ಇಲ್ಲದೆ ಹೋದ್ರೆ ನಮ್ಮ ಪಕ್ಷದಿಂದ ನಾವು ಸಾಮಾನ್ಯ ಕಾರ್ಯಕರ್ತನನ್ನಾದ್ರೂ ಅಭ್ಯರ್ಥಿ ಮಾಡೋದಿಕ್ಕೆ ರೆಡಿ ಇದ್ದೇವೆ ಅನ್ನುವ ಸಂದೇಶನ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಈಗ ಬಿಜೆಪಿಯ ಟೆನ್ಷನ್ಗೆ. ಆದ್ರೆ ಇಲ್ಲಿ ಬಿಜೆಪಿಯ ನಾಯಕರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಯೋಗೇಶ್ವರ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ತೆನೆ ಹೊತ್ತ ಮಹಿಳೆ ಜೆಡಿಎಸ್ ನ ಚಿಹ್ನೆಯಡಿ ಸ್ಪರ್ಧೆ ಮಾಡಿ ಅಂತ. ಆದ್ರೆ ಯೋಗೇಶ್ವರ್ ಅವರಿಗೆ ತೆನೆ ಹೊತ್ತ ಮಹಿಳೆ ಜೆಡಿಎಸ್ ನ ಚಿಹ್ನೆಯಡಿ ಸ್ಪರ್ಧೆ ಮಾಡೋದಿಕ್ಕೆ ಇಷ್ಟ ಇಲ್ಲ. ಇದರ ಮುನ್ಸೂಚನೆ ಈಗ ಜೆಡಿಎಸ್ ಗೆ ಸಿಕ್ಕಿದೆ. ಹಾಗಾಗಿ ಈಗ ಜೆಡಿಎಸ್ ನ ಒಳವಲಯದಲ್ಲೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಸ್ಪರ್ಧೆ ಮಾಡಿಸೋಣ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಮೈತ್ರಿಯ ಕಚ್ಚಾಟದಿಂದಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹಗಳು ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ಈ ಕ್ಲಿಷ್ಟತೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಯಾವ ರೀತಿ ಬಗೆಹರಿಸ್ತಾರೆ ಕಾದು ನೋಡೋಣ. ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ. ಚನ್ನಪಟ್ಟಣ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಯಾರಾಗಬಹುದು? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.